ಹೇಳ್ತೀನಿ. ನಮಸ್ಕಾರ ಬಂಧುಗಳೇ, ಇವತ್ತು ಬನಶಂಕರಿ ದೇವಾಲಯದ ಆಂಜನೇಯ ದೇವಾಲಯದ ಸರಹದ್ದಿನಲ್ಲಿ ನಿಂತಿದ್ದೀವಿ. ಆಂಜನೇಯ ದೇವಸ್ಥಾನವನ್ನು ಕಟ್ಟಬೇಕು ಅಂತೇಳಿ ಈಗಾಗಲೇ 3.5 ವರ್ಷ ಆಯಿತು ಆದೇಶ ಆಗಿ. ಆದೇಶ ಆಗ್ತಿದ್ದ ಹಾಗೆ ದೇವಾಲಯವನ್ನು ಕೂಡ ನೆಲಸಮ ಮಾಡಿದ್ರು. ಇವತ್ತಿಗೂ ಕೂಡ ಆಗಿಲ್ಲ. ಅದನ್ನು ಒತ್ತಡ ತಂದು ಈಗ ಅದಕ್ಕೆ ಒಂದು ಚಾಲು ಕೊಡುವಂತ ಕೆಲಸ ಆಗಿದೆ. ಆದರೆ ದುರ್ದೈವ ಏನಂದ್ರೆ, ಈ ದೇವಾಲಯದ ಅಧಿಕಾರಿಗಳಿಗೆ ಮತ್ತು ಮುಜರಾಯಿ ಅಧಿಕಾರಿಗಳಿಗೆ ಬನಶಂಕರಿ ದೇವಾಲಯದ ಮಹತ್ವ ಗೊತ್ತಿಲ್ಲ. ನೋಡಿ, ಅಲ್ಲೊಂದು CC ಕ್ಯಾಮ್ರಾ ಏನು ಕಾಣ್ತಿದೆ, ಆ CC ಕ್ಯಾಮ್ರಾನ ಗಮನಿಸಿ. ಆ CC ಕ್ಯಾಮ್ರಾನ ಬೇಕು ಅಂತ ಮುರಿದಿರೋದು. ಖಂಡಿತ ಅಲ್ಲಿ ಯಾರು ಹೋಗೋಕ್ಕಾಗಲ್ಲ. ನಾನು ಕಳೆದ 2 ತಿಂಗಳಿಂದ ಹೇಳ್ತಾ ಇದ್ದೀನಿ, ಫಸ್ಟ್ ಆ CC ಕ್ಯಾಮ್ರಾನ ರೆಡಿ ಮಾಡಿಸ್ರಿ. ಇಲ್ಲಿ ಏನು ಅವ್ಯವಸ್ಥೆ ಆಗುತ್ತೆ ಅದು ಕಣ್ಣಿಗೆ ಕಾಣುತ್ತೆ. ಇಲ್ಲವೇ ಇಲ್ಲ. ಹೌದು ಇಲ್ಲ, ಇವಾಗ ಮಾಡಿಸ್ತೀನಿ ಸರ್, ಒಂದು ಅರ್ಧ ಗಂಟೆ ಮಾಡಿಸ್ತೀನಿ ಅಂತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರೀ ನನ್ನನ್ನು ಸಮಾಧಾನ ಮಾಡೋ ಕೆಲಸ ಮಾಡ್ತಿದ್ದಾರೆ ಹೊರತು ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಅದರಲ್ಲಿ ಭಾರಿ ಷಡ್ಯಂತ್ರ ಇದೆ. ನೋಡಿ, ಈ ಆಂಜನೇಯ ದೇವಸ್ಥಾನ ಕಳೆದ 3.5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಇಲ್ಲಿ ಸಾಮಾನ್ಯವಾಗಿ ನಾನು ಕಳೆದ 50 ವರ್ಷಗಳಿಂದ ಆ ದೇವಾಲಯವನ್ನು ಗಮನಿಸ್ತಿದ್ದೀನಿ. ಭಕ್ತಾದಿಗಳು ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಎದುರುಗಡೆ ಅಮ್ಮನಿಗೆ ಕೈ ಮುಗಿತಾರೆ. ಅದಾದ ನಂತರ ಆಂಜನೇಯನ ಕೈ ಮುಕ್ಕೊಂಡು ಹೋಗ್ತಾರೆ. ಇವತ್ತು ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ, ಆಂಜನೇಯ ದೇವಸ್ಥಾನ ಇಲ್ಲಿತ್ತ ಅಂತ ಮರ್ತೋಗುವಂಥ ಸ್ಥಿತಿ ಬಂದಿದೆ. ದಯವಿಟ್ಟು ಇದಾಗಬಾರ್ದು, ಫಾಸ್ಟ್ ಆಗಬೇಕು. ಮತ್ತು ಇಲ್ಲೇನು ಚಟುವಟಿಕೆಗಳು ನಡೆಯುತ್ತೆ, ದೇವಸ್ಥಾನ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟ ಕೆಲಸ ನಡೀತಾ ಇದೆ, ಅದನ್ನು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ಅಧೀಕ್ಷಕರು ಇರ್ಬೋದು, ಇಷ್ಟು ದೊಡ್ಡ ವ್ಯವಸ್ಥೆಯನ್ನ ಗಮನಿಸುವಂತ ಶಕ್ತಿ ಇಲ್ಲದ ವ್ಯಕ್ತಿಗಳು. ಉದಾಹರಣೆಗೆ ಇವರಿಬ್ಬರು ಕೂಡ ಭಾರಿ ದೊಡ್ಡ ಆಪಾದಿತರು. ಲೋಕಾಯುಕ್ತ ಕೇಸುಗಳು ತಲೆ ಮೇಲೆ ಭಾರ ಆಗಿ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದಂಗಾಗಿದೆ ಇವರಿಬ್ಬರಿಗೂ. ಮತ್ತೆ ಸಾಕಷ್ಟು ಆಪಾದನೆಗಳಿದೆ. ಈಗಾಗಲೇ ಅವರು ಅಪಾಯಿಂಟ್ ಆದಾಗಿಂದ ಇವತ್ತಿನವರೆಗೂ ಒಳ್ಳೆ ಕೆಲಸ ಮಾಡೋದಕ್ಕಿಂತ ಈ ರೀತಿ ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿರೋದೇ ಹೆಚ್ಚು. ಮತ್ತೆ ಮುಜರಾಯಿ ದೇವಾಲಯಗಳು ಈ ಥರದ್ದು ಅವ್ಯವಸ್ಥೆಗಳಾಗಬಾರ್ದು. ಮಾನ್ಯ ಆಯುಕ್ತರು ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಇಂಥ ವ್ಯಕ್ತಿಗಳನ್ನ ದೇವಾಲಯದ ವ್ಯವಸ್ಥೆಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ.